ಕೇಳ್ಬೋದು, ಯಾರು ಬೇಕಾದ್ರೂ ಕೇಳ್ಬೋದು, ಎಲ್ರಿಗೂ ಹೇಳ್ಬೇಕು ಅನ್ನೋದೇನಿಲ್ಲ. ಯಾರಿಗಾದ್ರೂ ಹೇಳ್ಬೇಕು, ನಮ್ಮನ್ನ ಮೈಸೂರು ಹಸಿರು ಕಳಿಸಿದ್ದಾರೆ. ಇರ್ಬೋದು, ಅವರೇ ನೀ ಮಾತು ಕೇಳಿ ಅಂತ ನಿಮ್ಗೆ ಹೇಳಿಲ್ಲ. ತಮ್ಗೌಡ, ಹೆಡ್ಡವ್ರನ್ನ ಬರ ಹೇಳು, ಮಗ ಮಾಡ್ತಿರೋ ಘನಕಾರ್ಯ ನೋಡ್ಲಿ. ಹೆಗ್ಡೆಯವರು ಬರ್ಬೇಕು. ಅಪ್ಪಾಜಿ ಮಗ ಚೆನ್ನಾಗಿದ್ದೇನೋ? ಇವರ ದೆಸೆಯಿಂದ ನಾನು ಇಲ್ಲಿ ಬರೋ ಹಾಗಾಯ್ತು. ಏನ್ ಹೆಗ್ಡೆಯವರೇ, ನಿಮ್ಮ ಕಾಕನ ಸಮಸ್ಯೆ ಬಗೆಹರಿಸೋಣ ಅಂತ ನಾವಿಲ್ಲಿಗೆ ಬಂದ್ರೆ ನಿಮ್ಮ ಮಗ ಕಾಕನ ಮಗಳನ್ನೇ ಕಳವು ಮಾಡೋದ್ರಲ್ಲಿದ್ದಾನಲ್ಲ. ಏನ್ ಸ್ವಾಮಿ, ಕಳವು ಗಿಳುವು ಅಂತ ತುಟಿ ಮೀರ್ ಮಾತಾಡ್ತಾ ಇದ್ದೀರಾ? ತುಟಿ ಮೀರ್ ಮಾತಾಡ್ತಾ ಇರೋದು ನೀನು. ನಾವು ಮೈಸೂರು ಅಷ್ಟು ಮನುಷ್ಯರು ಇದನ್ನು ಕೇಳ್ಬೋದು. ಈ ಹೆಣ್ಣು ಕಳವು ಮಾಡಿದ್ಯಾರೋ ಅಂತ ನಮ್ಮ ಅಪ್ಪಾಜಿ ಕೇಳ್ಬೋದು, ನೋಡಪ್ಪ ಕಾಕ ಕೇಳ್ಬೋದು, ದಾರಿಲಿ ಹೋಗೋರೆಲ್ಲ ಕೇಳ್ಬಾರ್ದು. ಹಾಗೇ ಆಗಲಿ ಚಿಕ್ಕ ಹೆಗಡೆಗಳೇ. ಹುಡುಗಿಯ ಅಪ್ಪ ಮತ್ತು ನಿಮ್ಮ ಅಪ್ಪ ಇಬ್ಬರೇ ಕೇಳಲಿ. ಏನ್ ಹೆಗಡೆಗಳೇ, ಈ ವಿಷಯ ಆಮೇಲೆ ಮೊದಲು ಕಾಕನ ಕರ್ಸಿ. ಹೆಣ್ಣಿನ ಅಪ್ಪ ಬರ್ಲಿ. ಹಂಗಾರೆ ಅರಸರು ಬರಕ್ ಆಗಕ್ಕಿಲ್ಲ ಅಂತ ಹೋಗ್ಲಿ ಬಿಡು, ಯಾರು ನಾನು ಕಳ್ಸಿರಲ್ಲ. ಹೇಳ್ತೀನಿ ಆದ್ರೂ ನೀನ್ ಬರ್ಲಿಲ್ಲ ಅಂತ ಗಾಬರಿ ಆಗಿತ್ತು. ಬಾಬಾ ವಾ, ಗಟ್ಟಿದ್ದರಿಗಳು ಕೈ ಮುಗಿದೆ ಒಡಿಯ. ಬಂದಿಲ್ಲ ಯಾರು ನೀನೇ ನೋಡು. ಪ್ರಭು, ನಿನ್ನ ತಮ್ಮೋಡ ಬಂದು ಹೇಳ್ದಾಗ್ಲೇ ಅನ್ಕೊಂಡೆ, ಆದ್ರೂ ಹೌದು ಅಲ್ವೋ ಅಂತ ಈಗ ಖಾತ್ರಿ ಆಯ್ತು ನೋಡು. ತಮ್ಮೋಡ, ಅರಸನ ಕಡೆಯಿಂದ ಯಾರೋ ಬಂದವ್ರೆ, ನಮ್ ದಣಿ ಬಂದವ್ರೆ ಅಂತ ಹೇಳಿವೆ, ನಮ್ ದಣಿ ಬಂದವ್ರೆ ಅಂತ. ಕೊನೆಗೂ ನಮ್ ದಣಿ ಪಾದ ನಮ್ಮ ಆಡಿಗಳ ಮೇಲೆ ಬಂತಲ್ಲ. ಬನ್ನಿ ಎಲ್ಲ ಬನ್ನಿ, ನಮ್ಮ ಕಷ್ಟ ಎಲ್ಲ ತೀರ್ತು ಇವತ್ತೆ. ಗುಡಿ ತೋರಣ ಇಲ್ಲ, ಹೂ ಇಲ್ಲ, ಹಣ್ಣಿಲ್ಲ, ಎಲ್ಲ ಹಣ್ಣು ತಗೊಂಡ್ಬನ್ನಿ. ಪ್ರಭು, ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ, ನನ್ನ ಕ್ಷಮಿಸ್ಬಿಡಿ ಪ್ರಭು. ತಮ್ಮಗೌಡ ನಿನ್ನ ಹೆಸರನ್ನ ಕಾಚ ಅಂತ ಹೇಳಿಲ್ಲ, ಕಾಕ ಅಂತ ಹೇಳ್ದ. ಇಲ್ದಿದ್ರೆ ನಾವು ಅವತ್ತೇ ಬರ್ತಿದ್ವಿ. ಎಷ್ಟೇ ಆದ್ರೂ ನೀನು ನಮ್ಮ ಜೀವ ಉಳಿಸ್ಬೇಕು ಕಾಚ, ನಾವು ಅದನ್ನ ಎಂದೂ ಮರೆಯೋ ಹಾಗಿಲ್ಲ. ಯಾವ ಉಳಿಸ್ತಾನ ನೋಡಿಯ, ಯಾವ ಜೀವನ ನಾಡಿ ತಾತಿನ ಈ ನರ್ಮಂತ ಉಳಿಸಕ್ಕಾಗಿತ್ತ. ಹೆಗ್ಡೆಗಳ, ನೀವು ಬಲ್ಲಿರ ಇವ ನಮ್ಮನ್ನು ಕಾಪಾಡಿದ್ದನ್ನು. ಅಪ್ಪಣೆ ಆಗ್ಲಿ ಪ್ರಭು. ನಾಗ ಅಂತ ನಮ್ಮ ಆನೆ, ಒಂದು ದಿನ ನಾವು ಅದರ ಮೇಲೆ ಕುಳಿತಿದ್ದಾಗ ಅದಕ್ಕೆ ಏನು ಹುಚ್ಚು ತಿರುಗಿ ಅದು ಓಡಲು ಪ್ರಾರಂಭಿಸಿತು. ಮಾವುತ ಏನೇನೋ ಮಾಡ್ದ, ನಿಲ್ಲಲೇ ಇಲ್ಲ, ಮತ್ತಷ್ಟು ಜೋರು ಮಾಡ್ತು. ಎಲ್ಲರೂ ಗಾಬರಿಯಿಂದ ಓಡಿ ಹೋದರು. ಅಲ್ಲೆಲ್ಲೋ ಇದ್ದ ಕಾಚ ಸದ್ದು ಮಾಡುತ್ತಾ ಆನೆ ಎದುರಿಗೆ ಬಂದ. ಸಿಂಹದಂತೆ ಘರ್ಜಿಸಿದ. ಓಡುತ್ತಿದ್ದ ಆನೆ ಅತ್ತಿತ್ತ ಅಲುಗಾಡದೆ ಥಟ್ಟನೆ ನಿಂತಿತು. ಎದೆ ಉಬ್ಬಿಸಿಕೊಂಡು ಆನೆ ಹತ್ತಿರ ಬಂದು ಅದರ ಪಕ್ಕೆಗೆ ಕೈ ಇಟ್ಟು ತನ್ನ ಹಸ್ತವನ್ನು ನಮ್ಮ ಕಾಲಿಗೆ ಮೆಟ್ಟಿಲನ್ನಾಗಿ ಮಾಡಿದ. ನಾವು ಅದರ ಮೇಲೆ ಅಡಿ
ಇಟ್ಟು ಕೆಳಕ್ಕೆ ಧುಮುಕಿದಳು. ಅಂದು ಕಾಚ ಬಂದು ನಮ್ಮನ್ನು ಕಾಪಾಡ್ತಿದ್ದಿದ್ರೆ ಇಂದು ನಾವು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇವೆ. ಕಾಚ ಅಂದು ಮಾಡಿದ ಸಾಹಸದಿಂದ ಇಂದು ಪ್ರಭುಗಳ ದರ್ಶನ ನಮಗೆಲ್ಲ ಲಭಿಸಿತು. ತಾವು ಕರ್ಣಿಕರು ತಾವೇ ಏನು ಕರ್ಣಿಕರು? ಹೌದು ಮಹಾಪ್ರಭು. ನೀವು ಕಾಚನಿಗೆ ಒಂದು ಓಲೆ ಬರೆದು ಕೊಟ್ರಂತೆ, ಹೌದಾ? ಹೌದು ಮಹಾಪ್ರಭು. ಹಿಂಗ ಪ್ರಭು, ಇದನ್ನು ಸ್ವಲ್ಪ ಓದಿ ಹೇಳಿ. ಮಹಾಪ್ರಭು, ಎಲ್ಲರೂ ಕೇಳಲಿ, ಒಕ್ಕಣೆ ಮುಂತಾದು ಹೇಗಿದೆ ಅಂತ ಓದಿ. ಪ್ರಭುಗಳ ಅಪ್ಪಣೆಯಾದರೆ ತಾವು ಸ್ವಲ್ಪ ವಿಶ್ರಮಿಸಿಕೊಂಡ ನಂತರ ಓದಿ ಹೇಳುತ್ತೇನೆ. ಸಂಕೋಚ ಬೇಡ ಕರ್ಣಿಕರೇ, ಓದಿ ಹೇಳಿ. ಸ್ವಸ್ತಿ ಶ್ರೀಮನ್ ಮೈಸೂರರಾಯ ಎಳನೀರ ಕಂಠೀರ ರಾಜ ಒಡೆಯರ ಆತ್ಮಗಳಲ್ಲಿ ಕಾಕ ಇನ್ನೊಂದು ಹೆಸರು ಕಾಚ ಮಾಡುವ ಈ ನಮ್ಮ ನಿಧಾನ ನಿಧಾನ, ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಓದಿ. ಆಗಲಿ. ಹಾಗಾಗಿ ಈ ಹಿಂದೆ ನನಗೂ ಹಾಗೂ ಹೆಗ್ಗಡೆಯವರಿಗೂ ಆದ ವ್ಯಾಜ್ಯದ ಬಗ್ಗೆ ತಾವು ಬಂದು ನ್ಯಾಯ ಒದಗಿಸಿಕೊಡಬೇಕೆಂದು ಒಬ್ಬ ಮನುಷ್ಯನನ್ನು ಕಳಿಸಿಕೊಟ್ಟಿದ್ದೆ. ಈಗ ಆ ವ್ಯಾಜ್ಯ ನಮ್ಮಲ್ಲೇ ಬಗೆಹರಿದಿದೆ. ಹಾಗಾಗಿ ಈ ಕಡೆ ಭಾಗ ಗಳಿಸುವ ಕಾರ್ಯ ಲವಲೇಶವೂ ಇಲ್ಲವೆಂದು ಕೇಳುವುದರೊಂದಿಗೆ ಪ್ರಣಾಮಪೂರ್ವಕ ವಿಜ್ಞಪ್ತಿ. ಏನ್ ಕಾಚ, ನೀನು ಬೇಡ ಅಂದ್ರೂ ನಾವು ಬಂದಂಗಾಯ್ತಲ್ಲ. ಇಲ್ಲ ದೇವರು, ಇಲ್ಲ, ನೀವು ಬರಬೇಡಿ ಅಂತ ನಾವು ಬರಲಿಲ್ಲ. ಈ ಕರ್ಣಿಕರು ಏನು ಅನಾಹುತ ಮಾಡಿದ್ದಾರೆ. ಏನ್ ಕರ್ಣಿಕರೇ, ಇವಾಗ ಒಂದು ಹೇಳಿದ್ರೆ ನೀವೊಂದು ಬರ್ದಿದ್ದೀರಲ್ಲ. ಅಯ್ಯೋ 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 ಅಯ್ಯೋ. ಇಲ್ಲ ಮಹಾಸ್ವಾಮಿ, ಏನೋ ಒಂದೆರಡು ಪದ ಹಾಗೆ ಹೀಗೆ ಬರೆದೆ. ಹೆಗ್ಗಡೆಗಳು ಮತ್ತೆ ಕಾಚನ ಜಗಳಕ್ಕೆ ಅರಸರು ಅಲ್ಲಿಂದ ಬರಬೇಕೆ ಅಂತ ಹಾಗೆ ಮಾಡಿದೆ ಸ್ವಾಮಿ. ನಾವು ಬಂದೇ ಬರ್ಬೇಕು, ಬಗೆಹರಿಕಿಲ್ಲ ಬರ್ದಿದ್ದೀನಿ ಅಂತ ಅವತ್ತೇ ಹೇಳಿರಿ. ಈಗ ತಿರುಚಿ ಹೇಳೋದನ್ನೆಲ್ಲ ಕರ್ಣಿಕರಿಗೆ ಹೇಳ್ಕೊಡ್ಬೇಕೆ? ಮಹಾಪ್ರಭು, ಇನ್ನೇನು 2 ದಿನಗಳಲ್ಲಿ ಪಾಳ್ಯಕ್ಕೆ ಹೋಗೋದು ಅಂತ ಆಗಿ ಚಿಕ್ಕಯ್ಯನವ್ರನ್ನ ಬಿಡಿಸ್ಕೊಂಡು ಆ ನಂತರ ಅರ್ಕೆ ಮಾಡ್ಕೊಳ್ಳೋದು ಅಂತ ಹಾಗೆ ಬರದೆ. ಹೆಗ್ಡೆಗಳ ಉಪ್ಪು ತಿಂದೋದು ಅವ್ರು ಒಳ್ಳೇದಾಗೋದಾದ್ರೆ ನಾ ಸುಳ್ಳ ಆದ್ರೆ ಹಾದೆ ಅಂತ ಹಾಗೆ ಬರ್ದೆ ಪ್ರಭು. ಹಾಗಾದ್ರೆ ಕರ್ಣಿಕರು ಬರೀ ಸುಳ್ಳೇ ಅಲ್ಲ ಆಯ್ತು. ಅರಸರ ಜೀವ ಕಾಯೋರು ನೀವು ಬರೀ ಸತ್ಯವಂತರಾದಿರಿ ಜೊತೆ. ಸಮಯ ಬಂದಾಗ 10 ಸುಳ್ಳಾದ್ರೂ ಅರಸರ ಜೀವ ಉಳಿಸ್ಕೋಬೇಕು, ತಿಳಿತಾ? ಕಾಚ, ನಾವು ಇಲ್ಲಿಗೆ ಬಂದಾಗ ಇವ್ರನ್ನ ನೋಡಿದ್ವಿ. ಈ ಹುಡುಗಿ ಹೆಗ್ಡೆ ಮಗನನ್ನ ಮದುವೆ ಆಗ್ತಾಳೆ ಅಂತ ಕಾಣ್ತದೆ. ಈ ಮದುವೆ ಆದ್ರೆ ನಮ್ಗೆ ಬಹಳ ಸಂತೋಷ. ಏನ್ ಹೆಗ್ಡೆಗಳೇ? ಆಗ್ಲಿ ಪ್ರಭು, ಇದನ್ನ ಕರ್ಣಿಕರನ್ನ ಕೇಳಬೇಕು. ಮಹಾಪ್ರಭು, ಈ ಸಂಬಂಧ ತಾವು ಒಪ್ಪಿದರೆ ಆಗ್ಬೋದು. ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿದ್ದೆ. ಇವರು ಊರು ಕುರುಬರು, ಅವರು ಕಾಡು ಕುರುಬರು, ಬೇರೆ ಅನ್ನೋ ರೀತಿ ನಡ್ಕೋತಿದ್ದಾರೆ ಅಷ್ಟೇ. ನಮ್ಮ ಅಪ್ಪಣೆ ಆದ್ರೆ ಆಗಬಹುದು ಮಹಾಸ್ವಾಮಿ. ಕಾಚ, ನೀನ್ ಏನ್ ಹೇಳ್ತೀಯ? ತಮ್ಮ ಅಪ್ಪಣೆ ದೇವರು. ಆದ್ರೆ ನಾನ್ ಯಾವ್ರಿಗೆ ಕೊಡಕ್ಕೆ ನಂತಾವೇನು ಇಲ್ವೇ? ನೀನು ಒಂದ್ ಕಾಲದಲ್ಲಿ ನಮ್ಗೆ ಜೀವನೇ ಉಳಿಸಿದ್ಯ, ಅಷ್ಟೇ ಸಾಕು. ನಮ್ಗಿನ್ನೇನು ಬೇಡ. ಈ ಮದುವೆ ಆಗೋದ್ರಿಂದ ನಿಮ್ಮ ವಿವಾದಗಳು ಬಗೆಹರಿಯುತ್ತದೆ. ಎಲ್ರು ಕೇಳಾಯ್ತು, ಹುಡುಗ ಹುಡುಗಿನೇ ಕೇಳಲಿಲ್ಲ. ಅವ್ವ ಮೊಲ್ಲೆ ಬಂದೆ. ಏನವ್ವ, ನೀನು ಇವನ್ನ ಮದುವೆ ಆಗ್ತೀಯೋ? ಹೆಣ್ಣೆಲ್ಲ ಹೀಗೆ ನಾಚಿ ತಲೆ ತಗ್ಸಿ ನಿಂತಾದ್ರೆ ಒಪ್ಪಿಗೆ ಅಂತ ಅರ್ಥ. ನೀವು ಚಿಕ್ಕ ಹೆಣ್ಣುಗಳು ಬರಬೇಕು ಮುಂದೆ. ನೀವು ಇವಳನ್ನ ಲಗ್ನ ಆಗ್ತಿರೋ?
ನಮ್ಮ ಅಪ್ಪಣೆ ಮಹಾಸ್ವಾಮಿ. ನೀವ್ಯಾರು ಕೇಳೋಕೆ ಅಂತ ಅನ್ನುವುದಿಲ್ಲ ತಾನೇ? ಇಲ್ಲೇ ಇಲ್ಲ ಮಹಾಸ್ವಾಮಿ. ಹೆಗ್ಡೆಗಳೇ, ನಾಳೆ ಈ ಮದುವೆ ಇಲ್ಲಿಯೇ ನೆರವೇರಬೇಕು. ಆಗ್ಲಿ ಪ್ರಭು. ಇನ್ನು ಮುಂದೆ ಕಂದಾಯ ಸಂದಾಯ ಎಲ್ಲ ನಮಗೆ ಬಿಟ್ಟಿತ್ತು. ಹಾಗೆ ನಾವು ನಿಗದಿಪಡಿಸಿದಷ್ಟೇ ಕಂದಾಯ ಸಲ್ಲಿಸಬೇಕು. ನಮ್ಮ ಹಾಡಿಯಲ್ಲಿ ಇನ್ನು ಮುಂದೆ ಕಾಕಾಗಿರ್ತಾನೆ. ಈ ಪ್ರಾಂತ್ಯವನ್ನು ಇನ್ನು ಮುಂದೆ ಕಾಕನ ಕೋಟೆ ಎಂದು ಕರೆಯತಕ್ಕದ್ದು. ಈ ಪ್ರಾಂತ್ಯದ ಸುತ್ತ ಒಂದು ಕೋಟೆ ಕಟ್ಟಿಸ್ಬೇಕು. ನಮ್ಗೆ ಕೋಟೆ ಗಿಟ್ಟ ಏನು ಬೇಡ. ಅದು ಅಷ್ಟೇ. ಈಗ ನಮ್ಮ ಮೈಕ್ಳು ಕಾಟ ನಡೀತಾ ಇದೆ. ದೂರದಲ್ಲಿರೋ ಆನೆ ಕಪ್ಪು ಮೂಗಿ ಕಿಳಿತದೆ. ಹರಗಿನಲ್ಲಿ ತೆಕ್ಕೆ ಬಿದ್ದಿರೋ ಸರ್ಪ ಕಂಡಿ ಕಾಣ್ತದೆ. ಜಿಂಕಿ ಹಿಂದೆ ಓಡಿ ಬರ್ತಾ ಇರೋ ಹುಲಿ ಹೆಜ್ಜೆ ಸದ್ದು ಕಿವಿ ಕೇಳ್ತದೆ. ಜೇನು ಹುಡುಕ್ತಾ ಹೊಂಟ್ರೆ ಹುಳ ಬಂದು ದಾರಿ ತೋರ್ತದೆ. ಇನ್ನು ಊರು ಕಟ್ಟಿ ನಿಂತು ಇದ್ಯಾವುದೂ ನನಗೆ ದಕ್ಕಿಲ್ಲ. ಮನ್ಸ ಮಾಡಿದ ಕೋಟೆ 8 ದಿನ ತಡೆದತ್ತು ನನ್ನ ನೋಡಿಯ. ಅದು ಅಂದ್ರೆ ನಮ್ಮ ಕಾಡು. ಈ ಕಾಡಲ್ಲಿ ನಾವು ಬೆರೆತೋಗಿದ್ದೀವಿ. ಈ ಮಣ್ಣಲ್ಲಿ ನಮ್ಮ ಜೀವ ಬೆರೆತೋಗಿದ್ದೆ ಒಡಿಯ. ಮನ್ಸ ಮಾಡಿದ ಕೋಟೆ 8 ದಿನ ತಡೆದತ್ತು.